ಅಲ್ಲ ನಾಗಪ್ಪ, ನೀವು ಕೆಲಸ ಮಾಡು, ಫಸ್ಟ್ ಕೂತ್ಕ ಹೇಳ್ತೀನಿ. ಕೂತ್ಕ, ಕೂತ್ಕೊಂಡು ಮಾತಾಡೋಣ. ಮೊದಲೇ ಹುಷಾರಲ್ದಿದ್ದವ ನಿಂತ್ಕೊಂಡ ಇದ್ದೀಯಲ್ಲ, ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಕೂತ್ಕ ಅಂತ. ಒಳ್ಳೆ ಕಥೆ ಆಯ್ತು ಮರಯ್ಯ, ಕೂತ್ಕೊಂಡು ಮಾತಾಡಿದ್ರೆ ಎಂತ ಆತದ? ನೀನು ಇದು ಆ ಥರ ಅಂಜ್ಕೊಂಡು ಒಂಥರ ಬೇಡ ಬೇಡ ಅನ್ನೋದು ನೋಡ್ರು ಪೂರ್ತಿ ನಾವು ಹೇಳ್ದಂಗೆ ಕೇಳ್ತೀಯೇನೋ, ನಮ್ಮನ್ನು ನೋಡಿ ಹೆದರಿ ನಡುಕ್ತೀಯೇನೋ ಅನ್ಬೇಕು. ನೀನು ಆ ಥರ ಇದ್ರ ಗೌರವ ಎಲ್ಲ ತೋರ್ಸೋದು ಬೇಡ. ನೀ ಮಾಡಿಕೊಡೋ ಕೆಲಸ ನೆಟ್ಟಗೆ ಮಾಡಿಕೊಡು ಸಾಕು. ಅಷ್ಟೊಂದು ಉಪಕಾರ ಮಾಡು. ಕೂತ್ಕ, ನಿಂತ್ಕೊಂಡು ಕಡಿಕೆ ಸುಸ್ತಾಗಿ ತಲೆಗಿಲ್ಲ ತಿರುಗಿ ಬೀಳಕ್ಕನ್ನ ಮರಯ್ಯ. ಬೇಡ, ಇಷ್ಟೊತ್ತು ಒಳಗೆ ಮುಲ್ಕಿಂಡೆ ಇದ್ದಿದ್ದಲ್ಲ, ಈಗ ನಿಂತ್ಕೊಂಡೇ ಇರ್ತೀನಿ. ಇದೇನಿಲ್ಲ, ನಿಂತ್ಕೊಂಡೇ ಮಾತಾಡ್ತೀನಿ. ನೀವು ಎಂತಕ್ಕೆ ಬಂದಿದೆ? ನಮ್ಮ ಪ್ರೇಮ್ ಬಂದು ಹೇಳ್ತೇನೋ ಅಲ್ಲ, ಹೋಗಿ ಒಂಚೂರು ಇದು ಮಾಡಿ ಅಂತ ಹೇಳಿ ಅಂತ. ಅದು ಮಾಡೋ ಕೆಲಸ ಎಲ್ಲ ಹಿಂಗಿದ್ದೆ ನೋಡಿ, ಎಲ್ಲ ಕಡೆ ನನ್ನ ಇಷ್ಟರ ಮಾಡೋಕ್ಕೆ ನೋಡ್ತದೆ. ನಾನೇನು ಬರೋಲ್ಲ ಅಂತ ಹೇಳಲಪ್ಪ, ಕೊನೆ ತೆಗಿಯೋಕ್ಕೆ ಹೋಗಲ್ಲ ಅಂತ ಏನು ಹೇಳಲ್ಲ. ಯಾಕೋ ಪಕ್ಕೆ ಹಿಡ್ದಂಗೆ ಆಗಿತ್ತು ಒಂಥರ. ಹಾಗಾಗಿ ಒಂದು ದಿವಸ ಸುಧಾರಿಸ್ಕೊಳ್ಳೋಣ ಅಂತ ಇದ್ದಿದ್ದು. ಅದು ಈ ಥರ ಮಳೆ ಮೋಡ ಆಗಿತ್ತು, ನೀವು ಕೊನೆ ತೆಗಿತೀರೋ ಇಲ್ಲ ಅಂತ ಮಾಡಿದೆ. ಹಂಗಾಗಿ ಬರಲು ಅಷ್ಟೇ. ಅದು ಹೇಳ್ತದೆ ಅಂಥೇಳಿ ನೀವು ಅದರ ಮಾತೆಲ್ಲ ನಂಬಿಕೆಬೇಡಿ. ಎಂತ ಪ್ರೇಮ್ ಬಂದ ನಮ್ಮ ಹತ್ರ ಹೇಳ್ತದ ಹೋಗಿ ಹೇಳಿ ಅಂತೇಳಿ? ಅದೆಂತಕ್ಕೆ ಪ್ರೇಮ್ ಕೊನೆ ತೆಗಿಯಕ್ಕೆ ಮೊನ್ನೆ ಹೇಳೇ ಕಳ್ಸಿದ್ನಲ್ಲ, ಅಲ್ಲಿ ಕೆಲಸ ಬಿಟ್ಟು ಬರೋಳ ಹತ್ರ ಹೇಳಿದ್ದೆ ಕೊನೆ ತೆಗಿತೀನಿ ಅಂಥೇಳಿ. ನಿನ್ನ ಹತ್ರನೇ ಹೇಳಿದ್ನಲ್ಲ, ಕೊನೆ ತೆಗಿಯಕ್ಕೆ ಬಂದಿನೇ ತೀರ್ಮಾನ ಆಗಿದ್ದೆ ಇಂತಿಂಥದ್ದೇನು ಇಂತಿಂಥವ್ರ ಮನೆಗೆ ಹೋಗೋದು ಅಂತ. ಅದು ಬೋರ್ಲ ಹೋಗ್ಲಿ, ಪ್ರೇಮ್ ಬಂದು ಹೇಳ್ತಾನ ಅಂತ ಹೇಳ್ತೀಯಲ್ಲ, ಅದು ಎಂತಕ್ಕೆ ಬಂದು ಹೇಳ್ತದ? ಹಂಗ ನೀನು ಪ್ರೇಮ್ ಹೇಳಿದ್ರು ಕೊನೆ ತೆಗಿಯಕ್ಕೆ ಬರ್ಲೇನು ಅಲ್ಲ? ಇಲ್ಲಿ ಪ್ರೇಮ್ ಬಂದು ನಮ್ಮ ಹತ್ರ ಎಂತಕ್ಕೆ ಹೇಳ್ತದೆ? ಕಳ್ಳರು ಸಿಕ್ಕಿ ಬೀಳೋದಂದ್ರೆ ಹಿಂಗೆ ಅಲ್ಲನಾ? ಪ್ರೇಮ್ ನಂಗೆ ಸಿಕ್ಕದೆ ಎಷ್ಟು ದಿವಸ ಆಗ್ಯದೇನ? ಯಾಕೋ ನೋಡಿದ್ರೆ ನೀನೇ ಬೇಕಂತ ಕೊನೆ ತೆಗಿಯಕ್ಕೆ ಬರೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿಯ ಅಂತ ಕಾಣ್ತದೆ. ಅದಕ್ಕೆ ಪ್ರೇಮ್ ಬೈದಿರ್ಬೇಕು, ಅದು ಬಂದು ನಮಗೆ ಹೇಳೋದೇನೋ ಅಂತ ಲೆಕ್ಕ ಹಾಕೊಂಡಿಯಲ್ಲ? ಇಲ್ಲ ಇಲ್ಲ, ಅದು 2 ದಿವಸದಿಂದ ಹೇಳ್ತಾ ಇತ್ತಲ್ಲ, ನಾನು ಕೊನೆ ತೆಗಿಯೋಕ್ಕೆ ಬರಲಲ್ಲ, ಹಂಗಾಗಿ ಅವರೆಲ್ಲರೂ ಬಂದು ನಿಮ್ಮ ಹತ್ರ ಹೇಳ್ತೇನ, ನಿಮ್ಮ ಮಾತು ಕೇಳ್ತೀನಿ ಅಂಥೇಳಿ ಅಂತ ಮಾಡ್ಕೊಂಡೆ. ಅದು ಬರಲ ಹಂಗಾರೆ? ಪ್ರೇಮ ಇವತ್ತೇನು ನಮ್ಮ ಮನೆಗೆ ಬರಲ್ಲ ನೋಡು. ಅವತ್ತೇ ಒಂದಿನ ಬಂದು ಕೊನೆ ತೆಗಿಯೋಕ್ಕೆ ಬೇರೆ ಯಾರಿಗೂ ಹೇಳ್ಬೇಡಿ, ಇವರು ಮತ್ತು ಎಲ್ಲೂ ಕೆಲಸ ಇಲ್ಲದೆ ಇದು ಮಾಡ್ತಾ ಇದ್ದಾರೆ, ಒಂಚೂರು ನಮ್ಮ ಮನೆಯವರೇ ಬುತ್ತಾರೆ ಅಂತ ಹೇಳಿದಕ್ಕೆ ನಾ ಜನ ಮಾಡ್ದವ್ರನ್ನ ಬಿಟ್ಟು ನಿಂಗೆ ಹೇಳ್ದೆ. ಮತ್ತು ಇಷ್ಟು ವರ್ಷ ಮಾಡಿಕೊಟ್ಟನೆ ಕೆಲಸ, ಯಾವುದೊಂದು ಕರೆದ್ರು ಅಲ್ಲ ಅಂತ ಹೇಳಲ್ಲ, ಬುತ್ತಾನೆ ಕಷ್ಟದಲ್ಲದನೆ ಅಂಥೇಳಿ ನಾವು ಮತ್ತೆ ಇದು ಮಾಡಬಾರ್ದು ಅಂತ ಹೇಳಿ ನಿನ್ನೆ ಕೊನೆ ತೆಗಿಯಕ್ಕೆ ಇದು ಮಾಡಿದ್ದು. ಆದರೂ ನೀ ಅದನ್ನು ಉಳಿಸ್ಕಿಣೋ ಥರ ಕಾಣಲ್ಲ ನನಗೆ. ನೋಡು, ನೀನೇ ಯೋಚನೆ ಮಾಡು. ಕೊನೆ ತೋಟದಲ್ಲಿ ಎಷ್ಟು ದಿವಸ ಇದ್ರಿ ಏನು ಗೋಟ್ ಆಗ್ತದೋ, ಗೋಟಿ ಆದ್ರೂ ಏನಾಗ್ತದೆ ಅವೆಲ್ಲ ನಿಂಗೆ ಗೊತ್ತಾಗ್ತದೆ. ಮೊದಲೇ ತೆಗಿಬೇಕಾರೆ ಮುಂಚೆನೆ ಮಳೆ ಈ ಸತಿ ಅಂತೇಳಿ ಹಿಡಿದಿದ್ದೇ ತಡ. ಎಷ್ಟು ಕೊನೆಗೆ ಓಟ್ ಬಂದವೆ ಅಂತ ನೀನೇ ನೋಡಿಯ. ಅದ್ರ ಮಧ್ಯೆ ನೀನೊಬ್ಬ ಹಿಂಗೆ ಮಾಡ್ತಾ ಇದ್ರೆ ಅಡಿಕೆ ಕೊಯ್ಲು ಶುರು ಮಾಡಿದ ಮೇಲೆ ಅದೇ ಒಂಥರ ದಿನದಿಂದ ದಿನಕ್ಕೆ ಮಾಡ್ತಾ ಹೋದ್ರೆ ಸೈಕಣ್ಣ. ಮಧ್ಯೆ 2-3 ದಿನ ಈ ಥರ ಕೊನೆನೇ ಇಲ್ಲದೆ ಇದ್ರೆ ಬಂದಿವ್ಸನಾರು ಪೂರ್ತಿ ತಕ್ಕೊಟ್ಟಿಯ ನೀನಾ? ಅರ್ಧ ದಿನ ತೆಗ್ದೀಯ, ನನ್ನ ಕೈಲಿ ಅಡಿಯಲ್ಲ ಅಂದೆ. ನಾನು ಅದಕ್ಕೂ ಏನು ಅಲ್ಲ ಅನ್ಲ, ಹುಷಾರಿಲ್ಲೇನೋ ಅಂತ. ನೋಡಿದ್ರೆ ನೀನು ಬೇಕಂತಾನೆ ಬರದೇ ಇದ್ದಂಗೆ ಅದೆಯಲ್ಲ. ಯಾಕ ಅವತ್ತು ಬಂದವ ಇವತ್ತು ನಿಂಗೆ ಯಾಕೆ ಬರೋಕ್ಕಾಗಲ್ಲ? ಯಾಕೆ ಬರೋದು ಯಾಕೆ ಬಿಟ್ಟೆ ನಮ್ಮನಿಗೆ, ಪಾಪಣ್ಣವ್ರ ಮನೆಗೆ? ಇಲ್ಲಪ್ಪ, ಬಿಟ್ಟಿದ್ದ ಅಂತ ಇಲ್ಲ, ನನಗೆ ಹುಷಾರಿಲ್ಲ ಹಂಗಾಗಿ ಬರಲ್ಲ. ಇಲ್ಲಿದ್ರು ಬರಬಾರ್ದು ಅನ್ನೋದೇನು ಇಲ್ಲ. ತಕ್ಕೊಡಲ್ಲ ಅಂತ ಏನು ಹೇಳಲ್ಲ ನಾನು. ಇದು ಪ್ರೇಮ ನೋಡಿದ್ರೆ ಬರೀ ನಿಮ್ಮ 2 ಮನೆಗೆ ಮಾತ್ರ ಹೋಗ್ಬೇಕಂತೆ.
ಶೇಖರಣ್ಣವ್ರ ಮನೆಗೆ ಹೋಗಬಾರ್ದಂತೆ. ಅವ್ರ ಪಾಪ ಮನೆ ಬಾಗಿಲಿಗೆ ಬಂದು ಕರೆದು ಹೋಗ್ಯಾರೆ. ಅವ್ರ ಮನೆದು ಅವರ ಅಪ್ಪ ಅಮ್ಮನ ಮನೆದು ತೊಕ್ಕೊಡು ಅಂತೇಳಿ ಹ್ಞೂ ಅಂತ ಮಾತು ಕೊಟ್ಟಿನಿ. ನೋಡಿದ್ರೆ ಪ್ರೇಮ್ ಬಿಲ್ಕುಲ್ ಬರೋದೇ ಇಲ್ಲ, ಹೋಗೋದೇ ಬೇಡ ಅವ್ರ ಮನೆಗೆ ಅಂತದೆ. ಹಂಗಾಗಿ ಸಿಟ್ಕೊಂಡು ಮುಲ್ಗೆ ಬಿಟ್ಟೆ ನಾನು. ಎಂತ ಪ್ರೇಮ ಶೇಖರನ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತು ಅಂತ ನೀನು ನಮ್ಮ ಮನೆಗೆ ಬರೋದು ಬಿಟ್ಟ? ಹೌದಣ್ಣ? ನಿಂಗೆ ಮನುಷ್ಯತ್ವ ಅನ್ನೋದು ಇದ್ದಿದ್ದು ಹೌದಾ ನಿಂಗೆ? ಪ್ರೇಮ್ ಏನು ಹೇಳ್ಬೋದು, ನಿಮ್ಮ ಗಂಡ ಹೆಂಡ್ತಿಗೆ ಬಿಟ್ಟು ವಿಚಾರ ಅದು. ನಮ್ಮನೆಗೆ ಬರೋಲ್ಲ ಅಂತ ಎಂತಕ್ಕೆ ಹೇಳಿದೆ? ಮಾಡಿದ ಉಪಕಾರ ಎಲ್ಲ ಮರ್ತೇ ಹೋತೇನೋ ನಿಂಗಲ್ಲ? ಯಾವುದು ನೆನಪಿಲ್ಲ? ನಾನು ನೀನು ಮಾಡಿರೋ ಅನ್ಯಾಯಕ್ಕೆ ಕೋಳ ನಾನು ತೋಡಿಸಿ ಬರಬೇಕಿತ್ತು, ಅದನ್ನು ಬಿಡಿಸಿದ್ನಲ್ಲ, ಅದಕ್ಕೆ ಈಗ ಇದು ನಿನಗಲ್ಲ? ಅಲ್ಲ, ಈಗ ಬರೋಲ್ಲ ಅಂತ ಏನು ಹೇಳ, ಸುಮ್ಮನೆ ಪ್ರೇಮನ ಹೆದರ್ಸೋಕ್ಕೆ ಅಂತ ನಾನು ಎಲ್ಲಿಗೂ ಹೋಗಲ್ಲ ಅಂದಿದ್ದೆ. ಬತ್ತೀನಪ್ಪ, ಒಂದಿನ ತಡ ಆದರೂ ನಾನೇನು ಬರೋಲ್ಲ ಅಂತ ಏನು ಹೇಳಲ್ಲ, ಬತ್ತೀನಿ. ಯಾವಾಗ ಯಾವಾಗ ಬರೋದ? ಎಲ್ಲ ಗೋಟಾಗಿ ಉದುರು ಹೋದ್ಮೇಲೆ ನಿಂಗೆ ಅನುಕೂಲ ಆದಾಗ ಅಲ್ಲ, ಅಲ್ಲಿ ತೋಟ ಮಾಡಿದಾರ ನಾವು, ಅದ್ರ ಹೊಟ್ಟುಬಿರಿ ನಮಗಾಗೋದು. ಮಾತು ಕೊಟ್ಟು ದಿವಸ ಬರೋಕ್ಕಾಗಲ್ಲ ನಿಂಗೆ ಅಂತ ಹೇಳಿದ್ರೆ ನಿಂಗೆ ಮನಸ್ಸು ಬಂದಾಗ ಬರೋದಾದ್ರೆ ಎಂತ ಮಾಡೋದ? ನಾವು ತೋಟದ ಮನೆ ಇಟ್ಕೋಬೇಕ, ಇಲ್ಲ ಪೂರ್ತಿ ಹಾಳು ಮಾಡ್ಕೋಬೇಕ? ಏನು ಜನ ಇಲ್ಲ ಊರಲ್ಲಿ ಅಂತ ಲೆಕ್ಕ ಹಾಕಿಯಾ? ಈಗಷ್ಟೇ ಹೇಳ್ತಿದ್ದೀನಿ, ಪ್ರೇಮ್ ಬಂದು ಹೇಳಿದಕ್ಕೆ ನಾನು ನಿನ್ನನ್ನು ಕರ್ಕೊಂಡೋಗೋಕೆ ಒಪ್ಪದೆ ಅಂತ ಹೇಳಿ ಮತ್ತೆ ನಿಂದೆ ಕಾನೂನು ಮೇಲ್ ಮಾಡ್ತಿದ್ದೀಯಾ? ಒಂದು ಮಾತು ಇಲ್ಲೇ ತೀರ್ಮಾನ ಆಗ್ಲ. ಈಗ ನೀ ಕೊನೆ ತೆಗೀಕ್ ಬತ್ತೀಯ ಬರೋಲ್ಲ, ಅದನ್ನೊಂದು ಹೇಳು. ಬತ್ತೀನಿ ಗುಂಡಪ್ಪ ಗೌಡ್ರೆ, ಬರೋಲ್ಲ ಅಂತ ಎಲ್ಲಿ ಹೇಳಿದೆ ನಾನು? ಬತ್ತೀನಪ್ಪ, ಬತ್ತೀನಿ. ಕೊನೆ ಒಂದು ಸತಿ ಬಂದು ತೆಗಿಯಕ್ಕೆ ಹಿಡಿದ್ಮೇಲೆ ನಾನು ಅದನ್ನು ಕಡಪೂರ್ತಿ ತೆಗಿದೇ ಇರಲ್ಲ. ಬತ್ತೀನಿ, ಬರೀ ಬತ್ತೀನಿ ಅಂದ್ರೆ ಸಾಲ್ದ? ನೀವು ಒಂದು ತಿಂಗಳು ಬಿಟ್ಟು ನಾನು ಬತ್ತೀನಿ ಅಂತಲೇ ಹೇಳ್ತಾ ಇರ್ಬೋದು. ನಮಗೆ ಹಂಗೆ ಕಾದು ಕೂತ್ಕೊಳಕ್ಕಾಗಲ್ಲ. ನಮಗೆ ಅನುಕೂಲ ಆದ ದಿನ ನಾವು ಹೇಳಿದ ದಿನವೇ ನೀನು ಬರಬೇಕು. ಹಾಗಂತ ಹೇಳಿ ನಿಂಗೆ ಬೇರೆ ಏನಾರು ಅನಿವಾರ್ಯ ಇದ್ದಾಗಲೂ ಬಿಟ್ಟು ಬಾ ಅಂತ ಹೇಳಲ್ಲ. ಏನೂ ಇಲ್ಲದೆ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಹಿಂಗೆ ಮುಚ್ಚಾಕೊಂಡು ಮಲಗದೆ ಅಂದ್ರೆ ಮಾತ್ರ ನಾವು ಮುಂದಿನ ಕ್ರಮ ಏನು ತಗೋತೀನಿ ಅಂತ ಆಮೇಲೆ ಗೊತ್ತಾಗ್ತದೆ ನಿಂಗೆ. ಮತ್ತೊಂದು ಸರಿ ಹೋಗಿ ಅನುಭವಿಸು, ಗೊತ್ತಾಗಲಿ. ನಾನು ಅಷ್ಟೇ ನಿಶ್ಚಯಿಸಿನಿ ಈಗ ನಾಗಪ್ಪ, ಹೇಳಿನೇ. ನೀ ಕೊನೆ ನಮ್ಮ ಮನೇಲಿ ಖಾಲಿ ಆದಾಗ ನಾವು ಹೇಳಿದಾಗ ನೀನು ಬರಬೇಕು. ನಿಂಗೆ ಬೇರೆ ಯಾವುದೋ ಅಗತ್ಯ ಕೆಲಸ ಇಲ್ಲದೆ ಇದ್ದರೆ, ಹಾಗೇನಾರು ಇದ್ದರೆ ನಾನು ಗೊತ್ತಾಗ್ತದೆ ನಮಗೂ, ನಾನೇ ಸುಧಾರಿಸ್ಕೊಂತೀನಿ. ಅದು ಇಲ್ಲದೆ ಸುಮ್ಮನೆ ಏನಾರು ಮನೇಲಿ ಮುಚ್ಚಾಕೊಂಡು ಮಲಗದೆ ಅಂದರೆ ಅದರ ಪರಿಣಾಮ ಮಾತ್ರ ನೆಟ್ಟಗಿರಲ್ಲ ನೋಡು ನಾಗಪ್ಪ. ನಾನು ಎಲ್ಲಿ ಕ್ರಮ ತಗೋಬೇಕೋ ಅಲ್ಲೇ ತಗೋತೀನಿ. ಮತ್ತೊಂದು ಸರಿ ವಾಪಸ್ ಅದೇ ಜಾಗಕ್ಕೆ ಹೋಗ್ಬೇಕಾಗ್ತದೆ ನೀನು. ಏನೋ ಏನಾ ಕೇಳಿಸ್ತಾ ಪಾಪಣ್ಣ ಹೇಳಿದ್ದು? ನಾನು ಹೇಳೋದು ಅದೇ ಮಾತು. ನೀನೀಗ ನಿತ್ತ ಮೆಟ್ಲಲ್ಲಿ ಹೇಳಬೇಕು ಯಾವತ್ತು ಬತ್ತೀಯ ಅಂತ. ಹೇಳಿದ ದಿನ ಬರಬೇಕು. ಅಂಥ ಮಿಕ್ಕಿ ಅನಿವಾರ್ಯ ಆದರೆ ಬೇರೆ ಯಾರ್ದಾರು ಮನೆ ಕೊನೆ ಸ್ವಲ್ಪ ಇದು ಮಾಡಿದ್ದು ಮಿಕ್ಕಿದ್ದು ತೆಗೆದು ಹಂಗೇನಾರು ಇದ್ರೆ ಗೊತ್ತಾಗ್ತದೆ. ಅದನ್ನು ಬಾಯ್ಬಿಟ್ಟು ಹೇಳಿದ್ರು ಸಹ್ಯ. ಮತ್ತಿಲ್ಲದೆ ಇದ್ರೆ ನಮ್ಮ ಮನೆಗೆ ಕೊಟ್ಟು ಮಾತಿನ ದಿನ ನೀನು ಬರಲೇಬೇಕು. ನೋಡು ನಾಗಪ್ಪ, ಹೇಳಿನೇ. ಬತ್ತೀನಿ ಅಂತ ಹೇಳಿದ್ನಲ್ಲ ಗುಂಡಪ್ಪ ಕೊಟ್ರೆ, ಮತ್ತೆ ಅದನ್ನೇ ಇದು ಮಾಡ್ತೀರಪ್ಪ. ಯಾವತ್ತು ಬತ್ತೀಯಾ ಅದನ್ನು ಹೇಳು. ನೀವೇ ಇಬ್ಬರು ತೀರ್ಮಾನ ಮಾಡ್ಕೇಳಿ ಯಾರ ಮನೆಗೆ ಫಸ್ಟ್ ಬರಲಿ ಅಂತ. ನೀವು ತೀರ್ಮಾನ ಮಾಡಿದ್ದೀನಿ, ನಾ ಬತ್ತೀನಿ. ಗುಂಡಪ್ಪಣ್ಣ, ಏನು ಮಾಡೋಣ? ಯಾರ ಮನೆದು ಫಸ್ಟ್ ತೆಗಿಯೋಣ? ಅದನ್ನು ಹಾದಿ ಮೇಲೆ ಹೋತ ಮಾತಾಡೋಣ. ಇದು ಯಾರ ಮನೆದು ಅಂತ ಆಮೇಲೆ ಹೇಳ್ತೀಮ. ನೀನು ಬಾ, ಈಗ ನಮ್ಮನೆ ಹತ್ರನೇ ಬಾ. ನಮ್ಮನೆದೇ ಕೊನೆ ತೆಗಿಯೋದಾದ್ರೆ ಅಲ್ಲಿ ತೆಗಿಬೋದು, ಇಲ್ಲ ನಮ್ಮನೆದಲ್ಲ ಪಾಪಣ್ಣವ್ರ ಮನೆದು ಅಂದ್ರೆ ಅಲ್ಲಿಂದನೇ ಪಾಪಣ್ಣವ್ರ ಮನೆಗೆ ಹೋಗ್ಬೋದು. ಯಾರ ಮನೆಗಾರು ಅಂತೂ ನೀನು ಹೊರಟು ಬಾ. ಬರದೇ ಇದ್ರೆ ನಾನು ಹೇಳಿನಲ್ಲ ಏನು ಮಾಡ್ತೀನಿ ಅಂತ. ಇನ್ನು ನಿನ್ನ ಮುಖ ನೋಡಲ್ಲ ನೋಡು.